ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ಈ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್, ಅವರ ಕರೆಂಟ್ ಎನರ್ಜಿ ನಿಮ್ಮ ಕಡೆಗೆ ಏನಾಗಿದೆ ಅಂತ ಹೇಳ್ತಾ ಬರ್ತೀನಿ. ಈ ವ್ಯಕ್ತಿ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರಬಹುದು, ಇಲ್ಲದೆ ಇರ್ಬೋದು, ಏನೇ ಆಗಿರ್ಬೋದು. ಅವರ ಸಿಚುವೇಶನ್, ಈ ಸಿಚುವೇಶನ್ನಲ್ಲಿ ಏನಿದೆ, ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಇಮೋಷನ್ಸ್ ವೈಸ್ ಏನಿದೆ ಎಲ್ಲನೂ ಹೇಳ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಸ್ಲೋಲಿ ದ ರೀಡಿಂಗ್. ಅವ್ರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರ ಎನರ್ಜಿ ನಿಮ್ಮ ಕಡೆಗೆ ಏನಿದೆ ಅಂತ ಎಲ್ಲ ಹೇಳ್ತಾ ಬರ್ತೀನಿ. ಪ್ರೆಸೆಂಟ್ನಲ್ಲಿ ಯಾವ ಥರ, ಓ ಮೈ ಗಾಡ್, ಐ ಆಮ್ ಸೋ ಸಾರಿ, ಏನಾಯಿತು ಅಂತ ಗೊತ್ತಿಲ್ಲ, ಜಸ್ಟ್ ಹಾಗೆ ಹಾರೋಯ್ತು. ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಮೇ ಬಿ ನಿಮ್ಮದು ಅವ್ರದ್ದು ಕಾಂಟ್ಯಾಕ್ಟ್ ಸರಿ ಇಲ್ಲದೆ ಇರ್ಬೋದು, ಮಾತು ಸರಿ ಇಲ್ಲದೆ ಇರ್ಬೋದು, ಅದರಿಂದ ಹೀಗಾಗಿರಬಹುದು. ಅಗೇನ್ ನಾನು ರೀಸ್ಟಾರ್ಟ್ ಮಾಡ್ತೀನಿ ರೀಡಿಂಗ್ನ. ಕ್ಯಾಂಡಲ್ ಹಚ್ತಾನೇ ಇಲ್ಲ, ಇದರ ಅರ್ಥ ಏನು ಅಂದರೆ ಅವ್ರು ಎಮೋಷ್ನಲಿ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿರ್ಬೋದು, ಡಿಸ್ಟೆಂಟ್ ಆಗಿರ್ಬೋದು. ತುಂಬ ನೆಗೆಟಿವಿಟಿ, ಕೋಪ, ಇಲ್ಲದ ಸಲ್ಲದ ಕೋಪನ ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ, ಹಾಗೂ ದೂರ್ತಾ ಇದ್ದಾರೆ, ದೂಷಿಸ್ತಾ ಇದ್ದಾರೆ. ಆ ಥರದ್ದೊಂದು ಎನರ್ಜಿ ಇವತ್ತು ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ತುಂಬ ಬ್ಲೇಮ್ ಮಾಡ್ತಾ ಇದ್ದಾರೆ ಇವತ್ತು. ಅವ್ರು ಇವಾಗಿರೋ ಕಾರಣ, ಇವಾಗ ಏನಾಗಿದ್ದಾರೆ ಅದಕ್ಕೆ ನೀವೇ ಕಾರಣ. ಅಂದರೆ ಅವ್ರ ಮನಸ್ಥಿತಿ ಇವತ್ತು ಸರಿ ಇಲ್ಲ, ಅದಕ್ಕೆ ನೀವು ಕಾರಣ ಅನ್ನೋ ರೀತಿಯಾಗಿ ಬ್ಲೇಮ್ ಮಾಡ್ತಾ ಇದ್ದಾರೆ. ಮತ್ತು ಒಂಟಿತನನ ಬಹಳ ಅನುಭವಿಸ್ತಾ ಇದ್ದಾರೆ. ಇವ್ರಿಗೇನು ಅನ್ನಿಸ್ತಿದೆ ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ತಿದೆ. ಮೇ ಬಿ ಅವ್ರ ಮನೇಲಿ ಏನಾದರೂ ಜಗಳ ಆಗಿರಬಹುದು, ಅವ್ರಿಗೂ ಅವ್ರ ಫ್ರೆಂಡ್ಸ್ಗೂ ಏನೋ ಒಂದು ಮನಸ್ತಾಪ ಆಗಿರಬಹುದು. ಸಮ್ ಕೈಂಡ್ ಆಫ್ ಎನರ್ಜಿನ ನಾನು ಇವತ್ತು ಪಿಕ್ ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ಅಂದರೆ, ಅವ್ರಿಗೆ ನೆಗೆಟಿವಿಟಿ ಇವತ್ತಿರೋದ್ರಿಂದ ಅದನ್ನೆಲ್ಲ ನಿಮ್ಮ ಮೇಲೆ ಹಾಕೋಕ್ಕೆ ಈಸಿ ಆಗ್ತಾಯಿದೆ. ನೀವೇ ಇದಕ್ಕೆಲ್ಲ ಕಾರಣ ಅನ್ನೋ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅವ್ರ ಲೈಫಲ್ಲಿ, ಯಾರೋ ಹೇಗೋ ನಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ನಿಮ್ಮನ್ನು ದೂಷಿಸುವಂಥದ್ದು, ಹಾಗೂ ನಿಮ್ಮನ್ನು ಕೆಟ್ಟದಾಗಿ ಲೈಕ್ ಬೇಜಾರು ಮಾಡ್ಕೊಳ್ಳೋ ಹಾಗೆ ಮೇ ಬಿ ನಿಮ್ಮ ಹತ್ರ ಈಗ ಮಾತಾಡಿರ್ಬೋದು, ಹಾಗೇನಾದರೂ ಮಾತಾಡಿರ್ಬೋದು, ಆ ಥರ ಕೋಪವಾಗಿ ಏನಾದರೂ ಹೇಳ್ಕೊಂಡಿರ್ಬೋದು. ಸಮ್ ಕೈಂಡ್ ಆಫ್ ಆ್ಯಂಗರ್ ಇಮೋಷನ್ನ ಇವತ್ತು ಪಿಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಈ ವ್ಯಕ್ತಿಗೆ ಇನ್ನೊಂದೇನು ಅನ್ನಿಸ್ತಿದೆ ಅಂದರೆ, ಲೈಫ್ನ ಅವರು ತುಂಬ ಒಂದು ನೆಗೆಟಿವ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದಾರೆ. ಏನೋ ಒಂದು ಸೋಲನ್ನು ಇತ್ತೀಚೆಗೆ ಅನುಭವಿಸಿದ್ದಾರೆ ಅವ್ರ ಲೈಫ್ನಲ್ಲಿ. ಆ ಸೋಲಿಂದ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ಎಲ್ಲರೂ ಕೆಟ್ಟವರು, ಯಾರೂ ಸರಿ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರಿಲ್ಲ, ನನ್ನ ಸಪೋರ್ಟ್ ಮಾಡೋರಿಲ್ಲ, ಎಲ್ಲರೂ ಹೀಗೆ. ಸೊ ಇಮೋಷ್ನಲಿ ಈ ವ್ಯಕ್ತಿಗೆ ಬಹಳ ಮೂಡ್ ಸ್ವಿಂಗ್ಸ್ ಇದೆ. ಹಾಗೂ ತನ್ನ ಮನಸ್ಥಿತಿ ಹೇಗಿದೆ ಅಂದರೆ, ತನ್ನ ಇಮೋಷನ್ಸ್ ತನ್ನ ಹತೋಟಿನಲ್ಲಿ ಖಂಡಿತವಾಗ್ಲೂ ಇವತ್ತಿಲ್ಲ. ಅದರಿಂದ ಏನಾಗ್ತಾ ಇದೆ ಅಂದರೆ, ಕೆಲವ್ರ ಹತ್ರ ಜಗಳನೂ ಆಡಿರ್ಬೋದು ಇವತ್ತು. ಏನೋ ಒಂದು ನೆಗೆಟಿವಿಟಿ ಖಂಡಿತವಾಗ್ಲೂ ಇವತ್ತು ಪಿಕ್ ಮಾಡ್ತಾಯಿದ್ದೀನಿ. ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ, ಜನರಿಂದ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ. ಯಾರೋ ಇವ್ರಿಗೇನೋ ಅಂದಿರ್ಬೋದು, ಏನೋ ಒಂಚೂರು ಜಗಳ ಆಗಿರಬಹುದು, ಅದನ್ನು ಪಿಕ್ ಮಾಡ್ತಾಯಿದ್ದೀನಿ. ಸೊ ನೀವು ಅವ್ರ ಜೊತೆ ಸರಿಯಾಗಿ ಇಲ್ಲದೆ ಇರೋ ಕಾರಣ ನಿಮ್ಮನ್ನೂ ಹಾಗೆ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ನೀವು ಸರಿ ಇಲ್ಲ, ಸೊ ಯಾರೂ ಸರಿ ಇಲ್ಲ, ನೀವು ಸರಿ ಇಲ್ಲ, ನಿಮ್ಮನ್ನು ಸೇರಿಸ್ಕೊಂಡು ಅವರು ಹಾಗೆ ನಡೆಸ್ಕೊಳ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಈ ವ್ಯಕ್ತಿಯ ಎನರ್ಜಿ ಹೇಗಿದೆ ಅಂದರೆ, ನಿಮ್ಮ ಕಡೆಗೆ ಇವತ್ತಿನ ರೀಡಿಂಗ್ ವಿಚಾರವಾಗಿ ನೋಡೋಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಹಾಗೂ ಒಂದು ಡಿಪ್ರೆಸ್ಡ್ ಸೋಲ್ ಅಂತ ಹೇಳ್ಬೋದು, ಹಾಗೆ ಇವರು ಇದ್ದಾರೆ ಇವತ್ತು. ಯಾರ ಜೊತೆಯೂ ಕೂಡ ಅವ್ರಿಗೆ ಮಾತಾಡಬೇಕು ಅನ್ನೋ ರೀತಿಯಾಗಿ ಆ ಮನಸ್ಥಿತಿ ಬರ್ತಾ ಇಲ್ಲ. ಏನು ಮಾಡಿದ್ರೂ ಕೂಡ ಎಡವಟ್ಟು ಮಾಡ್ಕೋತಾ ಇದ್ದಾರೆ. ಏನು ಮಾಡೋಕ್ಕೆ ಹೋದರೂ ಕೂಡ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದಾರೆ. ಮಿಸ್ಟೇಕ್ಸಿಂದ ಇನ್ನೂ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ. ಸೊ ಹೀಗಿದೆ ಅವರ ಮೆಂಟಲ್ ಮತ್ತು ಇಮೋಷ್ನಲ್ ಎನರ್ಜಿ. ನಿಮ್ಮ ವಿಷಯವಾಗಿ ಅಂತ ಬಂದಾಗ, ನೀವು ಪಾಸ್ಟ್ನಲ್ಲಿ ನೀವು ತುಂಬ ಹೆಲ್ಪ್ ಮಾಡಿದ್ದೀರ ಅವ್ರಿಗೆ. ಇವ್ರ ಕೋಪವನ್ನು ಒಂದು ತಾಳ್ಮೆ ರೀತಿಯಾಗಿ ಸಹಿಸ್ಕೊಂಡಿದ್ದೀರಾ, ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಳಿದ್ದೀರಾ. ಅಂದರೆ ನೀವು ಅವ್ರ ಜೊತೆ ಒಳ್ಳೆಯ ರಿಲೇಷನ್ಶಿಪ್ನಲ್ಲಿ ಇದ್ದಾಗ ಅವ್ರನ್ನ ಲೈಕ್ ಏನೇ ಆಗಿದ್ರೂ ಕೂಡ ಬಿಟ್ಕೊಟ್ಟಿಲ್ಲ.
ಅವ್ರು ಏನಾದ್ರು ಕೋಪ ಮಾಡಿಕೊಂಡ್ರು ಅಂದರೆ ಅವ್ರದ್ದು ತಪ್ಪಿದ್ರೂ ಕೂಡ ನಿಮ್ಮ ತಪ್ಪೇ ಅದು ಅನ್ನೋ ರೀತಿಯಾಗಿ ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಅವರ ಕೋಪನ ಆದಷ್ಟು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಓಕೆ, ಪಾಸ್ಟ್ನಲ್ಲಿ ಇದೆಲ್ಲ ನಡೆದಿದೆ ಸನ್ನಿವೇಶಗಳು. ಆದರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಅಂದರೆ, ನೀವು ಮೇ ಬಿ ನಾನು ಆಗಲೇ ಹೇಳಿದಾಗೆ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಸರಿಯಾಗಿ ಇಲ್ಲದೆ ಇರ್ಬೋದು. ನೀವಿಲ್ಲದೆ ಇರೋ ಫ್ರಸ್ಟ್ರೇಷನ್ನ ಬೇರೆ ರೀತಿಯಾಗಿ ಹೊರ ಹಾಕ್ತಾ ಇದ್ದಾರೆ. ಅಂದರೆ ಅದನ್ನು ಕೂಡ ಅವ್ರ ಈಗೋ ಹೇಗಿದೆ ಅಂದರೆ, ಈಗೋ ಅವ್ರದ್ದು ನೀವು ಅವ್ರಿಗೆ ಸಪೋರ್ಟ್ ಆಗಿದ್ದೀರಾ ಅನ್ನೋದನ್ನು ಮರೆತು ನೀವಿಲ್ಲ ಅನ್ನೋ ಫ್ರಸ್ಟ್ರೇಷನ್ನ ಇನ್ನೂ ಹೆಚ್ಚು ಮಾಡ್ಕೋತಾ ಇದ್ದಾರೆ. ಈ ವ್ಯಕ್ತಿಗೆ ಏನು ಗೊತ್ತಾ ಪ್ರಾಬ್ಲಮ್, ಈ ವ್ಯಕ್ತಿಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗೂ ಎಲ್ಲನೂ ಕೂಡ ತನ್ನದೇ ಆದ ದೃಷ್ಟಿಕೋನದಲ್ಲೇ ನೋಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರ ಮನಸ್ಥಿತಿ ಏನಿದೆ, ಅವ್ರ ಯೋಚನೆ ಏನಿದೆ, ಅದಕ್ಕೆ ಬೆಲೆ ಕೊಡೋದಿಲ್ಲ. ಹಾಗೂ ತೀರಾನೇ ಎಲ್ಲ ಸಿಚುವೇಶನ್ನು ಪರ್ಸ್ನಲೈಸೇಷನ್ ಮಾಡ್ಕೊಂಡ್ಬಿಡ್ತಾರೆ. ಪರ್ಸ್ನಲೈಸೇಷನ್ ಅಂದರೆ ಏನೋ ಒಂದು ಆಗೋಯಿತು ಅಂದರೆ ಜನ ನನ್ನನ್ನೇ ದೂಷಿಸ್ತಾರೆ, ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನಗೆ ಜನಕ್ಕೆ ನಾನಂದರೆ ಇಷ್ಟ ಇಲ್ವೇನೋ. ಸೊ ಸಮ್ ಕೈಂಡ್ ಆಫ್ ಕಾಂಪ್ಲೆಕ್ಸ್ ಖಂಡಿತವಾಗ್ಲೂ ಈ ವ್ಯಕ್ತಿಯ ಮೈಂಡ್ಸೆಟ್ನಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ, ಅದು ಹೊಕ್ಕಿದೆ ಆಳವಾಗಿ ಅಂತ ಹೇಳ್ಬೋದು. ಅದರಿಂದ ಈ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಒಳ್ಳೆ ರಿಲೇಷನ್ಶಿಪ್ಸ್ನೂ ಅವರು ಹಾಳು ಮಾಡ್ಕೊಳ್ಳೋ ಹೈ ಚಾನ್ಸಸ್ ಇರುತ್ತೆ. ಬಿಕಾಸ್ ಆ ರೀತಿಯಾದ ಮನಸ್ಥಿತಿ ಈ ವ್ಯಕ್ತಿದು. ನೀವು ಎಷ್ಟೇ ಅವ್ರಿಗೆ ಮಾಡಿ, ಏನೇ ನೀವು ಅವ್ರಿಗೆ ಕೊಡಿ, ಏನೋ ಒಂದು ಕೊರತೆನ, ಏನೋ ಒಂದು ಕುಂದುಕೊರತೆನ ಆ ಒಂದು ಕೆಲಸದಲ್ಲಿ ಹುಡುಕ್ತಾ ಹೋಗ್ತಾರೆ. ಸೊ ಇವ್ರಿಗೆ ಓಪನ್ ಆಗಿ ಅಪ್ರಿಸಿಯೇಷನ್ ಮಾಡೋಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಅದು ಇರುಸು ಮುರುಸು ಆಗುತ್ತೆ. ಮೇ ಬಿ ನೀವು ಇದನ್ನೆಲ್ಲ ಸಹಿಸ್ಕೊಂಡಿರ್ಬೋದು. ಇದನ್ನೆಲ್ಲ ಅವ್ರು ಏನೇನೋ ಹುಚ್ಚು ಕುದುರೆ ಥರ ಕೋತಿ ಮಂಗಚೇಷ್ಟೆಗಳನ್ನ ಮಾಡ್ತಿದ್ರು, ಅದನ್ನೆಲ್ಲ ನೀವು ಸಹಿಸ್ಕೊಂಡೇ ಹೋಗಿದ್ದೀರ. ಆದರೆ ಈಗ ಇದು ವಿಪರೀತವಾಗ್ತಾ ಇದೆ. ಈ ವಿಪರೀತದ ಬುದ್ಧಿಯಿಂದ ಏನಾಗ್ತಾಯಿದೆ ಅಂದರೆ ಜನರಿಗೂ ಕೂಡ ಕಿರಿಕಿರಿ ಆಗ್ತಾಯಿದೆ. ಯಾರಿಗೂ ಕೂಡ ಇವ್ರ ಜೊತೆ ಇರಬೇಕು, ಮಾತಾಡಬೇಕು, ಚೆನ್ನಾಗಿರಬೇಕು ಆ ಥರದೊಂದು ಮನಸ್ಥಿತಿ ಇಲ್ಲ. ಅದರಿಂದ ಏನಾಗ್ತಾ ಇದೆ ಅಂದರೆ ಈ ವ್ಯಕ್ತಿ ಒಂದು ಲೋನ್ಲಿ ಸೋಲ್ ಆಗಿಬಿಟ್ಟಿದ್ದಾರೆ. ಲೋನ್ಲಿ ಸೋಲ್ ಅಂದರೆ ಯಾರೂ ಇಲ್ಲ ಇವ್ರ ಸುತ್ತ. ಜನ ಇದ್ದರೂ ಕೂಡ ಯಾರೂ ಅವ್ರ ಹೇಗಿದೆಯಾ, ಏನು ಅನ್ನಿಸ್ತಿದೆ, ಏನು ಬೇಕು, ಏನು ಬೇಡ, ಏನೂ ಕೇಳೋಕ್ಕೂ ಇಲ್ಲ. ಆ ರೀತಿಯಾದ ಒಂದು ಸಿಚುವೇಷನಲ್ಲಿ ಈ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ಜನ ಇದ್ದರೂ ಕೂಡ ಅವರಿಗೆ ಇಷ್ಟ ಆಗೋಗೆ ನಡ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಬಿಕಾಸ್ ಜನರಿಗೂ ಇವ್ರು ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಜನರಿಗೂ ಕೂಡ ಇವರ ಒಂದು ಆ್ಯಟಿಟ್ಯೂಡ್ ಇಷ್ಟ ಆಗ್ತಾ ಇಲ್ಲ. ಅದರಿಂದ ಜನರಿಂದ ಕೂಡ ಅವ್ರಿಗೆ ಒಂದು ಸಪೋರ್ಟ್ ಇರ್ಬೋದು, ಆ ಒಂದು ಫ್ರೆಂಡ್ಲಿ ಕೈಂಡ್ ಎನರ್ಜಿ ಇರ್ಬೋದು, ಏನೇ ಇರ್ಬೋದು, ಅದು ಸಿಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ ಅಂದರೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳೋದನ್ನು ಬಿಟ್ಟು ಅವರು ಇದನ್ನು ಇನ್ನು ರಾಡಿ ಮಾಡ್ತಾಯಿದ್ದಾರೆ, ಇನ್ನು ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಈ ವ್ಯಕ್ತಿಗೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಅದರಿಂದ ಏನಾಗುತ್ತೆ, ತನ್ನಿಗೆ ಲೈಕ್ ಎಲ್ಲರೂ ಕೂಡ ಎನಿಮೀಸ್ ಅನ್ನೋ ಹಾಗೆ ನೋಡ್ತಾರೆ. ಮತ್ತು ತಾನು ಮಾಡಿದ್ದೇ ಸರಿ, ತಾನು ಹೇಳಿದ್ದೇ ಸರಿ, ಇನ್ಯಾರೂ ಸರಿ ಇಲ್ಲ, ನೀವು ಸರಿ ಇಲ್ಲ, ನೀವು ಹಾಗೇನೆ. ಸೊ ಈ ರೀತಿಯಾಗಿ ಅವರು ನಿಮ್ಮ ಹತ್ರ ವರ್ತಿಸಿದ್ದಾರೆ. ನಿಮಗೂ ಕೂಡ ಸಾಕಾಗೋಗಿ, ನಿಮಗೂ ಕೂಡ ತಲೆ ಕೆಟ್ಟು ಹೋಗಿ ಇವರಿಂದ ಒಂದು ನೋ ಕಾಂಟ್ಯಾಕ್ಟಲ್ಲಿರ್ಬೋದು, ಅಥವಾ ಲೈಕ್ ಬೇಡ ಅಂದರೆ ನೀವು ಅವರ ಆ್ಯಟಿಟ್ಯೂಡ್ಗೆ ಸೊಪ್ಪು ಹಾಕ್ತಾ ಇಲ್ಲ, ನೀವು ಅವ್ರ ಬಿಹೇವಿಯರ್ಗೆ ಸೊಪ್ಪು ಹಾಕ್ತಾನೇ ಇಲ್ಲ. ನಿಮಗೆ ಬೇಕಾಗಿಲ್ಲ, ಅವ್ರು ನಡ್ಕೊಳ್ಳೋದು ಇಷ್ಟ ಆಗದೇ ಇರೋದ್ರಿಂದ ನಿಮಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಲೈಫ್ನಲ್ಲಿ ನೀವು ನಿಮ್ಮ ಎನರ್ಜಿನ ಆದಷ್ಟು ಸೇವ್ ಮಾಡ್ಕೋತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಇವತ್ತಿನ ಎನರ್ಜಿನಲ್ಲಿ ನಾನು ಇದನ್ನೇ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಪಿಕ್ ಮಾಡಿರುವಂಥದ್ದು. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಥಿಂಗ್. ಅವರ ಮತ್ತು ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿ ಇನ್ನೂ ಏನಿದೆ ಮೆಸೇಜಸ್ ಅಂತ ನಾನು ನಿಮಗೆ ಪಿಕ್ ಮಾಡಿ ಹೇಳ್ತೀನಿ. ಇನ್ನು ಏನು ತಿಳ್ಕೊಳ್ಳುವಂಥದ್ದಿದೆ ಅಂತ ನೋಡಿ ಹೇಳ್ತೀನಿ. ನೋಡೋಣ ಏನು ಬರುತ್ತೆ ಅಂತ. ಸೊ ಅರೌಂಡ್ 4 ಮೆಸೇಜಸ್ ಬಂದಿದೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಅನ್ಟ್ರೂ ಸ್ಟೋರೀಸ್ ಅಂತ ಬರ್ತಾ ಇದೆ. ಯು ಟೆಲ್ ಯುವರ್ ಸೆಲ್ಫ್ ಬ್ಯಾಡ್ ಥಿಂಗ್ಸ್, ಚೇಂಜ್ ಯುವರ್ ಸ್ಟೋರೀಸ್ ಆ್ಯಂಡ್ ಸಿ ದ ಗುಡ್ ದ್ಯಾಟ್ ಕ್ಯಾನ್ ಹ್ಯಾಪನ್. ಸೊ ಇದು ಈ ವ್ಯಕ್ತಿಯ ಬಗ್ಗೆ ಇರಬಹುದು, ಈ ವ್ಯಕ್ತಿಯ ಪರ್ಸ್ನಾಲಿಟಿ ಬಗ್ಗೆ ಇರಬಹುದು. ಈ ವ್ಯಕ್ತಿ ಸೆಲ್ಫ್ ಹೇಟ್ ಮಾಡ್ಕೊಳ್ತಾರೆ, ತನ್ನನ್ನು ತಾನು ಇಷ್ಟಪಡೋದಿಲ್ಲ. ತನ್ನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಕೂಡ ತುಂಬ ಕಂಪ್ಲೇಂಟ್ಸ್ ಇದೆ. ಮತ್ತು ಅದರಿಂದ ಏನಾಗುತ್ತೆ, ಯಾವಾಗ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ದುರ್ಬಲವಾಗಿರ್ತಾರೆ ಹಾಗೂ ಅವರ ಪರ್ಸ್ನಾಲಿಟಿ ವೀಕ್ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಎಲ್ಲನೂ ಕೂಡ ಕೆಟ್ಟದಾಗೆ ಕಾಣ್ತಾ ಇರುತ್ತೆ, ಜನರು ಕೂಡ ಅವ್ರಿಗೆ ಕೆಟ್ಟದಾಗೆ ಅನ್ನಿಸ್ತಾ ಇರ್ತಾರೆ. ಸೊ ಯಾರೂ ಕೂಡ ಇವ್ರನ್ನ ಖುಷಿ ಪಡ್ಸೋಕ್ಕಾಗೋದಿಲ್ಲ. ಈ ಥರದ್ದು ಒಂದು ಸಿಚುವೇಶನ್. ಓಕೆ,
ನಾನು ಇನ್ನೂ ಡೀಪರ್ ಲೆವೆಲ್ಗೆ ಈ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ಸೆಕ್ಯೂರಿಟೀಸ್, ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿಗೆ ವಿಪರೀತವಾದ ಇನ್ಸೆಕ್ಯೂರಿಟಿ ಇದೆ. ಈ ವ್ಯಕ್ತಿ ತನ್ನ ಕಾನ್ಫಿಡೆನ್ಸ್ ಕಡೆಗೆ ತಾನು ವರ್ಕ್ ಮಾಡಬೇಕಾಗತ್ತೆ. ಇದರಿಂದ ನಿಮಗೇನಾಗಿದೆ, ನಿಮ್ಮ ಕಾನ್ಫಿಡೆನ್ಸ್ ಕುಗ್ಗಿದೆ. ಈ ವ್ಯಕ್ತಿಯ ಸಹವಾಸ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಕುಗ್ಗಿದೆ ಅಂತ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಕ್ರಿಟಿಸೈಸಿಂಗ್. ಈ ವ್ಯಕ್ತಿ ನಿಮ್ಮನ್ನ ತುಂಬ ಕ್ರಿಟಿಸೈಸ್ ಮಾಡಿರಬಹುದು ಮತ್ತು ನಿಮ್ಮಲ್ಲಿ ಕುಂದುಕೊರತೆಗಳನ್ನ ಹುಡುಕಿರಬಹುದು. ನೀನು ಸರಿ ಇಲ್ಲ ಅಂತ ಏನೋ ಹೇಳಿರ್ಬೋದು. ನಿಮ್ಮ ಮನಸ್ಸಿಗೆ ಬಹಳ ನೋವುಂಟು ಮಾಡಿದ್ದಾರೆ. ಸೊ ಬೇಸಿಕಲಿ ನಿಮ್ಮಲ್ಲಿ ಒಳ್ಳೆಯ ಗುಣ ಇದ್ದರೂ ಕೂಡ ಅವರದು ಕೆಟ್ಟದಾಗಿ ಹೇಳಿದ್ದಾರೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೇ ಇಲ್ಲ. ಸೊ ಈ ವ್ಯಕ್ತಿ ಈ ರೀತಿಯಾಗಿ ನಿಮ್ಮ ಹತ್ರ ನಡ್ಕೊಂಡಿದ್ದಾರೆ ಅಂತ ಕೂಡ ಬರ್ತಾ ಇದೆ. ಯಾಕೆ ಈ ರಿಲೇಷನ್ಶಿಪ್ನಲ್ಲಿ ಇಷ್ಟೆಲ್ಲ ಗೊಂದಲ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ವಾಟ್ ಈಸ್ ದ ಬ್ಲಾಕೇಜ್ ಇನ್ ದ ರಿಲೇಷನ್ಶಿಪ್? ಪ್ಲೇಯಿಂಗ್ ಗೇಮ್ಸ್, ಇವ್ರು ತುಂಬ ಮೈಂಡ್ ಗೇಮ್ಸ್ ಕೂಡ ಆಡಿದ್ದಾರೆ. ಯು ಡೋಂಟ್ ನೀಡ್ ಟು ಪ್ಲೇ ಗೇಮ್ಸ್ ಟು ಕೀಪ್ ದ ರೈಟ್ ಒನ್ ಇಂಟ್ರೆಸ್ಟೆಡ್ ಇನ್ ಯು. ಅವರು ಆಡುವ ಗೇಮ್ನಲ್ಲಿ ನೀವು ಭಾಗಿಯಾಗಿದ್ದೀರಾ. ಈಗ ಒಬ್ಬ ವ್ಯಕ್ತಿ ಆಟ ಆಡುವಾಗ ಏನಾಗುತ್ತೆ, ನಿಮಗೂ ಆಟ ಆಡಬೇಕು ಅನಿಸುತ್ತೆ. ಸೊ ನೀವು ಹಾಗೆ ಆಟ ಆಡಿದ್ದೀರಾ, ನೀವು ಕೂಡ ಮ್ಯಾನ್ಯುಪ್ಯುಲೇಟ್ ಮಾಡಿದ್ದೀರಾ, ಅವರು ಕೂಡ ಮ್ಯಾನ್ಯುಪ್ಯುಲೇಟ್ ಮಾಡಿದ್ದಾರೆ. ಇವಾಗ ಎಕ್ಸಾಂಪಲ್ ಏನಂತ ಕೊಡ್ಬೋದು ಅಂದರೆ, ಈಗ ವ್ಯಕ್ತಿ ನೀನು ಸರಿ ಇಲ್ಲ ಅಂದರೆ ನೀವು ಅದನ್ನು ಮೇ ಬಿ ನೀನು ಸರಿ ಇಲ್ಲ ಅಂದರೆ ನಿಮ್ಮಲ್ಲಿ ಇಲ್ಲದೇ ಇರೋ ಗುಣಗಳನ್ನೆಲ್ಲ ನೀವು ಈ ವ್ಯಕ್ತಿಯಿಂದ ತಂದಿದ್ದೀರಾ. ನೀವು ಕಠೋರವಾಗಿ ನಡ್ಕೊಂಡಿದ್ದೀರಾ. ಬಿಕಾಸ್ ಅವರು ಕಠಿಣವಾಗಿ ನಿಮ್ಮ ಹತ್ರ ಇರೋದ್ರಿಂದ ನೀವು ಹಾಗೆ ನಡ್ಕೊಂಡಿದ್ದೀರಾ. ಬೇಸಿಕ್ಲಿ ಏನಾಗಿದೆ, ನೀವು ಅವ್ರ ಆಟಕ್ಕೆ ಭಾಗಿಯಾಗಿದ್ದೀರಾ ಅಂತ ಅರ್ಥ. ಸೊ ಇಬ್ಬರು ಕೂಡ ಹೀಗೆಲ್ಲ ಮಾಡಿಕೊಂಡು ಈ ರಿಲೇಷನ್ಶಿಪ್ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅಂತ ಬರ್ತಾ ಇದೆ. ನಾನು ಟ್ಯಾರೋ ಮುಖಾಂತರವಾಗೂ ಈ ರಿಲೇಷನ್ಶಿಪ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮುಂದೆ ಏನಾಗಬಹುದು ಅಂತ ಕೂಡ ರೀಡಿಂಗ್ ಮಾಡ್ತೀನಿ. ಲೆಟ್ಸ್ ಸಿ ಈ ರಿಲೇಷನ್ಶಿಪ್ ವಿಷಯವಾಗಿ ನೀವು ಇನ್ನೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ವಾಟ್ ಎಲ್ಸ್ ವಿಲ್ ಹ್ಯಾಪನ್ ಅಂತ ನೋಡೋಣ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್. ಈ ವ್ಯಕ್ತಿಗೆ ಒಂದು ಅನ್ವಾಂಟೆಡ್ ಕಾಂಪ್ಲೆಕ್ಸ್ ಇದೆ. ಅದರಿಂದ ಏನು ಮಾಡ್ತಾರೆ ಇವರು, ಆ ಕಾಂಪ್ಲೆಕ್ಸ್ ಇರೋದ್ರಿಂದ ಹಣನ ಚೇಸ್ ಮಾಡ್ತಾರೆ. ಅವರ ಪ್ರಕಾರ ಹಣ ನನ್ನ ಹತ್ರ ಇದ್ದರೆ ಎಲ್ಲರೂ ನನ್ನ ಮಾತು ಕೇಳ್ತಾರೆ, ಹಾಗೂ ನಾನು ಅಂದರೆ ನಂದು ನಡೆಯುತ್ತೆ, ಹಣದಿಂದ ನಾನು ಆಳಬಹುದು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ವ್ಯಕ್ತಿ ತುಂಬ ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ. ಹಾಗೂ ಈಗಲೂ ಪ್ರೆಸೆಂಟ್ ಕೂಡ ಇವರು ವರ್ಕಹಾಲಿಕ್ ಆಗಿರ್ಬೋದು, ತುಂಬ ಕೆಲಸ ಮಾಡ್ತಿರ್ಬೋದು, ಆ ಥರ ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಕೊಳ್ತಾ ಇರ್ಬೋದು, ಹೀಗೆಲ್ಲ ನಡೀತಾ ಇದೆ. ಸೊ ಇಮೋಷ್ನಲಿ ಈ ವ್ಯಕ್ತಿ ಅವೈಲೇಬಲ್ ಇಲ್ಲ. ಟೆಂಪರೆನ್ಸ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನ ಇನ್ನು ತಾಳ್ಮೆಯಿಂದನೇ ಸಹಿಸ್ಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಕಾಂಪ್ಲಿಕೇಶನ್ಸೇನೇ ಇದೆ, ಇನ್ನೂ ಈಗಲೂ ಕಾಂಪ್ಲಿಕೇಶನ್ಸೇ ಇದೆ ಅಂತ ಬರ್ತಾ ಇದೆ. 4 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಬ್ಯಾಲೆನ್ಸ್ ಬೇಕಾಗತ್ತೆ. ಅದರ ಅರ್ಥ ಏನಂದರೆ, ನೀವಿವಾಗ ಹೇಗಿದ್ದೀರಾ, ಈಗ ಅಹಂಕಾರಕ್ಕೆ ಉದಾಸೀನ ಮದ್ದು ಅಂತ ಹೇಳ್ತಾರೆ. ಅಹಂಕಾರ ತೋರಿಸೋರಿಗೆ ನಾವು ತುಂಬ ಬೆಲೆ ಕೊಟ್ಟಾಗ ಅವ್ರು ಇನ್ನೂ ದುರಹಂಕಾರವಾಗೇ ವರ್ತಿಸ್ತಾ ಹೋಗ್ತಾರೆ. ಸೊ ಒಂದು ಕಂಟಿನ್ಯೂ ಮಾಡಿ. ನೀವು ಇವಾಗ ಡಿಸ್ಟೆಂಟ್ ಆಗಿದ್ದೀರಾ, ಇವ್ರ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಜಸ್ಟ್ ಕಂಟಿನ್ಯೂ ದ ಸೇಮ್ ಆ್ಯಟಿಟ್ಯೂಡ್ ಅಂತ ಕೂಡ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. 10 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿಗೆ ಒಳ್ಳೆಯದು ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಈ ವ್ಯಕ್ತಿ ಕೆಟ್ಟದನ್ನ ಈಸಿಯಾಗಿ ಮಾಡಿಬಿಡ್ತಾರೆ. ಒಬ್ಬರ ಮನಸ್ಸನ್ನ ಈಸಿಯಾಗಿ ನೋವಿಸ್ಬಿಡ್ತಾರೆ. ಒಬ್ಬರ ಮನಸ್ಸನ್ನ ಹಾಗೆ ಅಂದರೆ ತಳ್ಳಿಬಿಡ್ತಾರೆ ಜನರನ್ನ ಈಸಿಯಾಗಿ. ಆದರೆ ಕೊಡಬೇಕು ಅಂತ ಬಂದಾಗ, ಮಾಡಬೇಕು ಅಂತ ಬಂದಾಗ ಅದನ್ನು ಅವ್ರಿಗೆ ಕಷ್ಟವಾಗೇ ಮಾಡೋಕ್ಕೆ, ಮೇ ಬಿ ದಿಸ್ ಪರ್ಸನ್ ವಾಸ್ ಲೈಕ್ ದ್ಯಾಟ್. ಅವ್ರ ಲೈಫೇ ಹಂಗಿರ್ಬೋದು, ಕಷ್ಟವಾಗಿರ್ಬೋದು, ಅವ್ರ ಲೈಫ್ನಲ್ಲಿ ಪ್ರೀತಿ ಸಿಗದೇ ಇರಬಹುದು. ಅದೆಲ್ಲ ಬರ್ತಿರೋದ್ರಿಂದ ಅವ್ರಿಗೆ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ದೇ ಆರ್ ಸಫರಿಂಗ್ ಆ್ಯಂಡ್ ದೇ ಫೀಲಿಂಗ್ ಸಫೋಕೇಟಿಂಗ್ ಅಂತ ಕೂಡ ಹೇಳ್ಬೋದು. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ ಡಾರ್ಕ್ನೆಸ್ ಬರ್ತಾ ಇದೆ. ಸೊ ಈ ರಿಲೇಷನ್ಶಿಪ್ ಪ್ಯಾಟರ್ನ್ ಹೇಗಿದೆ ಅಂದರೆ, ಇವರು ಬದಲಾಗೋದು ಕಷ್ಟ ಇದೆ, ಈ ವ್ಯಕ್ತಿ ಬದಲಾಗೋದು ಕಷ್ಟ ಇದೆ, ಟೈಮ್ ತೊಗೊಳುತ್ತೆ, ಬಹಳ ಟೈಮ್ ತೊಗೊಳುತ್ತೆ. ಆದರೆ ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿ ಸ್ಟಕ್ ಆಗಿದ್ದೀರಾ. ನೀವು ಈ ವ್ಯಕ್ತಿ ಬದಲಾಗಲಿ ಅಂತ ಕಾಯೋದಕ್ಕಿಂತ ನಿಮ್ಮ ಲೈಫ್ನ ಎಕ್ಸ್ಪ್ಲೋರ್ ಮಾಡೋದೇ ಮುಖ್ಯವಾಗುತ್ತೆ ಅಂತ ಇವತ್ತಿನ ರೀಡಿಂಗ್ನಲ್ಲಿ ಬರ್ತಾ ಇರುವಂಥದ್ದು. ಏನಂದರೆ, ಇವಾಗ ಏನು ರೀಡಿಂಗ್ ಬರುತ್ತೆ ನಾನು ಹೇಳಬೇಕಾಗತ್ತೆ. ಒಂದೊಂದು ಸಲ ಪಾಸಿಟಿವ್ ಬರುತ್ತೆ, ಒಂದೊಂದು ಸಲ ನೆಗೆಟಿವ್ ಬರುತ್ತೆ. ಆದರೆ ಇವತ್ತಿನ ಎನರ್ಜಿ ಪ್ರಕಾರವಾಗಿ ನಾನು ರೀಡಿಂಗ್ ಮಾಡ್ತಾ ಇರ್ತೀನಿ. ಇವಾಗ ನಿಮ್ಮದು ಅವ್ರದ್ದು ಪ್ರೆಸೆಂಟ್ ಕಂಡೀಷನ್ ಏನಿದೆ ಆ ವಿಚಾರವಾಗಿ ನೋಡೋಕ್ಕೆ ಹೋದಾಗ ಮುಂದೇನಾಗಬಹುದು ಅಂತ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಆದರೆ ನೀವು ಯಾವಾಗಲೂ ಕೂಡ ಪಾಸಿಟಿವ್ನೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ದಯವಿಟ್ಟು ರೀಡಿಂಗ್ ನೋಡೋಕ್ಕೆ ಹೋಗಬೇಡಿ. ಒಂದೊಂದು ಸಲ ಒಂದು ಪ್ರಾಪರ್ ಅಡ್ವೈಸ್ ಬಂದಾಗ ಯೂನಿವರ್ಸಿಂದ ಹೀಗಿದೆ, ಮೇಜರ್ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಂಡು ನೋಡಿ, ಇವೆರಡೂ ಕೂಡ ನೆಗೆಟಿವ್ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಇನ್ನೂ ಕಾಯ್ತೀನಿ, ನಾನು ಇನ್ನೂ ಸಹಿಸ್ಕೊಳ್ತೀನಿ ಅಂದರೆ ನೀವು ಸತ್ತೇ ಹೋಗ್ತೀರಾ. ಅರ್ಥ ಆಗ್ತಾ ಇದೆ ಅಲ್ವಾ?
ಸೊ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ ಈ ರಿಲೇಷನ್ಶಿಪ್ಗೆ ಎಂಡ್ ಮಾಡೋಕ್ಕಾಗತ್ತಾ ನೋಡಿ. ಯಾಕಂದರೆ ರೀಡಿಂಗ್ ಅಷ್ಟು ಪೂರಕವಾಗಿ ಬಂದಿಲ್ಲ. ಈ ವ್ಯಕ್ತಿ ಬದಲಾಗೋ ಚಾನ್ಸಸ್ ಇಲ್ಲ ಅಂತಲೇ ತೋರಿಸ್ತಾ ಇದೆ. ನಿಮಗಿರುವಂಥ ಇನ್ನೂ ಕೆಲವು ಅಡ್ವೈಸಸ್ ಏನಿದೆ ಅಂತ ಕೂಡ ಪಿಕ್ ಮಾಡಿ ಹೇಳ್ತೀನಿ. ಇನ್ನು ಏನೇನು ಯೂನಿವರ್ಸಿಂದ ಇರುವಂಥ ಅಡ್ವೈಸ್ ನಿಮಗೆ ಅಂತ. ಫಸ್ಟ್ ಬಂದಿರುವಂಥ ಅಡ್ವೈಸ್ ಲಯನೆಸ್ ಬರ್ತಾ ಇದೆ. ಕರೇಜ್ ಆ್ಯಂಡ್ ವಿಸ್ಡಮ್ ಆರ್ ಯೋರ್ ನ್ಯಾಚುರಲ್ ಏಲೀಸ್ ಅಂತ ಬರ್ತಾ ಇದೆ. ಏನಂದರೆ ನಿಮ್ಮಲ್ಲಿ ಸಿಂಹದ ಒಂದು ಸ್ಟ್ರೆಂತ್ ಇದೆ, ಆಯಿತಾ. ನೀವು ಯಾರಿಗೂ ಕುಗ್ಗೋದು ಬೇಡ, ತಗ್ಗೋದು ಬೇಡ. ನಿಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡೋರ ಜೊತೆ ನೀವಿರಿ. ನಿಮ್ಮನ್ನು ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ, ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂದರೆ ಆ ಒಂದು ಸಿಚುವೇಷನಲ್ಲಿ ನೀವು ಇರುವ ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಸ್ಟೆಪ್ ಫಾರ್ವರ್ಡ್ ಅಂತ ಬರ್ತಾ ಇದೆ. ಈಚ್ ಸ್ಮಾಲ್ ಸ್ಟೆಪ್ ಟೇಕ್ಸ್ ಯು ಟುವರ್ಡ್ಸ್ ದ ಗ್ರೇಟ್ನೆಸ್. ಇವಾಗ ಈ ಒಂದು ವ್ಯಕ್ತಿ ಇದ್ದಾರಲ್ಲ, ಇವರು ಬೇರೆ ಒಂದು ದಾರಿಗೆ ಹೋಗ್ತಾ ಇದ್ದಾರೆ. ಆ ದಾರಿ ನೋಡ್ತಾ ಇದ್ದರೆ ಒಂದು ಅದ್ಭುತವಾದ, ಯು ಕ್ಯಾನ್ ಸಿ ಹಿಯರ್ ಫ್ಲವರ್ಸ್ ಮತ್ತು ಗಾರ್ಡನ್ ಅಂತಲೂ ಹೇಳ್ಬೋದು, ಫಾರೆಸ್ಟ್ ಅಂತಲೂ ಹೇಳ್ಬೋದು. ಅವರು ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ವಿಷಯ ಇಲ್ಲಿದೆ ಅಂತ. ಸೊ ಈಗ ನೀವೊಂದು ಹೊಸದಾದ ದಾರಿನ ಹುಡ್ಕೊಂಡು ಹೋಗಬೇಕಾಗತ್ತೆ. ಸಣ್ಣದಾಗಿದ್ದರೂ ಪರವಾಗಿಲ್ಲ ನಿಮ್ಮ ಹೆಜ್ಜೆ, ಆದರೆ ಹಾಕಿ, ಆ ಹೆಜ್ಜೆನ ಹಾಕಿ ಅಂತ ಬರ್ತಾ ಇದೆ. ಟೇಕ್ ಸ್ಮಾಲ್ ಸ್ಟೆಪ್ಸ್ ಅಂತ ಬರ್ತಾ ಇದೆ. ಫ್ಲೇಮ್ ಬರ್ತಾ ಇದೆ. ಇದೊಂದು ಲಾಸ್ಟ್ ಮೆಸೇಜ್ ಆಗಿದೆ. ಯುವರ್ ಪ್ಯಾಷನ್ ಲೈಟ್ಸ್ ದ ವೇ ಫಾರ್ವರ್ಡ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ನಿಮ್ಮ ಪ್ಯಾಷನ್ನ ನೀವು ಯಾವತ್ತೂ ಬಿಟ್ಕೊಡ್ಬೇಡಿ. ಫೈರ್ ಅಂದರೆ ಏನು, ನೀವೇನು ಕೆಲಸನ ತುಂಬ ಇಷ್ಟಪಡ್ತೀರಾ ಅದನ್ನು ದಯವಿಟ್ಟು ಬಿಟ್ಕೊಡ್ಬೇಡಿ. ಅದು ಏನೇ ಆಗಿರ್ಬೋದು, ಕೆಲಸದ ವಿಷಯವಾಗಿ ನೀವೇನೇನು ಎಂಜಾಯ್ ಮಾಡ್ತೀರಾ, ಯಾವ ವ್ಯಕ್ತಿಗೂ ಕೂಡ, ಯಾವ ರಿಲೇಷನ್ಶಿಪ್ಗೂ ಕೂಡ ಕಾಂಪ್ರಮೈಸ್ ಆಗಿ ಬಿಟ್ಕೊಡ್ಬೇಡಿ, ನಿಮ್ಮ ತನವನ್ನು ಬಿಟ್ಕೊಡ್ಬೇಡಿ ಅಂತ ಮೆಸೇಜ್ ಬರ್ತಾ ಇದೆ. ಇದೆಲ್ಲ ಕೂಡ ಇವತ್ತಿನ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.